ನಮಃ ಶಿವಾಯ. ಸಂತೋಷದ ಶುಭ ದಿನ, ಖುಷಿಯ ಶುಭೋದಯ. ಇವಾಗ ನಿಮಗೆ ಅದ್ಭುತ ಬಗ್ಗೆ ಹೇಳಬೇಕಲ್ಲ, ಅದ್ಭುತವಾಗಿರೋದು, ವಂಡರ್ಫುಲ್ ಆಗಿರೋದು ನಿಮಗೆ ಹೇಳಬೇಕು ಕತೆ. ನಿಮಗೆ ಬ್ಯೂಟಿಫುಲ್ ಮುಗಿಸಿದ್ದೀನಿ, ಕಲರ್ಫುಲ್ ಮುಗಿಸಿದ್ದೀನಿ. ಅದ್ಭುತವಾಗಿ ಅನ್ನೋದು ನಮ್ಮ ಜೀವನದ ಕೊನೆ ಭಾಗ. ಯಾವ ಥರ ಅಂದರೆ ನೀವು ಅಂದ್ಕೊಬೋದು ಯಾವ ಥರ ಅಂತ. ಇವಾಗ ಇಷ್ಟೊತ್ತಿಗೆ ನಿಮ್ಮ ಮನಸ್ಸಲ್ಲಿ ಏನೇನೋ ಓಡ್ತಾ ಇರುತ್ತೆ. ಯಾವ ಥರ ನನ್ನ ಪ್ರಕಾರ ಅದ್ಭುತ ಅನ್ನೋದೇ ಸಾವು. ಇದು ನನಗೆ ಯಾರು ಹೇಳಿದ್ದು ಅಂದರೆ ನಮ್ಮ ಅಣ್ಣ ಮಂಜಣ್ಣ ಅಂದ್ಬಿಟ್ಟು ದೇವನಹಳ್ಳಿನಲ್ಲಿದ್ದಾರೆ, BK ಮಂಜಣ್ಣ ಅಂತ. ಅವ್ರ ಕಡೆಯಿಂದ ನನ್ನ ಲೈಫಲ್ಲಿ ಕಲ್ತಿದ್ದು ಅದ್ಭುತವಾಗಿರೋದು ಅಂದರೆ ಏನಂದರೆ, ಅವರು ಪರಿಚಯ ಆದಮೇಲೆ ನನ್ನ ಲೈಫಲ್ಲಿ ನಾನು ಪ್ರಪಂಚ ನೋಡಬೇಕು ಅನ್ನೋ ವಯಸ್ಸಲ್ಲಿ ಒಬ್ಬರು ತೀರೋದ್ರು. ನಮ್ಮೂರ ದೇವನಹಳ್ಳಿ ತಾಲೂಕಲ್ಲಿ ಸುಮಂತ್ ಅಣ್ಣ ಅಂತಿದ್ದಾರೆ, ಯೂತ್ ಕಾಂಗ್ರೆಸ್ ಅಧ್ಯಕ್ಷರು, ದೇವನಹಳ್ಳಿ ತಾಲೂಕು. ಅವ್ರ ಅಪ್ಪ ಅವ್ರು ತೀರೋದ್ರು. ಆವಾಗ ಅವ್ರ ಸಾವು ನಾನು ನೋಡಿದಾಗ ಒಂದೇ ಅನಿಸಿದ್ದು, ದುಡ್ಡು ಎಷ್ಟೇ ಮಾಡಿದ್ರು ವೇಸ್ಟು ಅಂತ. ಜನನ ಸಂಪಾದನೆ ಮಾಡಬೇಕು. ನಮ್ಮ ಅಣ್ಣನೂ ಅದೇ ಹೇಳೋದು, ದುಡ್ಡು ಯಾರು ಬೇಕಾದ್ರೂ ಸಂಪಾದನೆ ಮಾಡ್ತಾರೆ ಮಣಿ, ಜನನ ಸಂಪಾದನೆ ಮಾಡೋದೇ ನಿಜವಾದ ಸಂಪಾದನೆ. ನಮ್ಮ ಅಪ್ಪ ಅವರು ಅಷ್ಟೇ. ಅಂದರೆ ನಮ್ಮ ಅಪ್ಪ ಅವರು ಅಂದರೆ ನಮ್ಮ ಮಂಜಣ್ಣ ಅವ್ರ ತಂದೆ ಕೃಷ್ಣಪ್ಪ ಅವರು ಅಂತ. ಓಕೆನಾ. ದುಡ್ಡು ನಾವು ಯಾರು ಬೇಕಾದ್ರೂ ಸಂಪಾದನೆ ಮಾಡುತ್ತೆ, ಒಂದು ನಾಯಿ ಕೂಡ ಸಂಪಾದನೆ ಮಾಡುತ್ತೆ, ಯಾರು ಬೇಕಾದ್ರೂ ಅದು ಜನನ ಸಂಪಾದನೆ ಮಾಡೋದೇ ನಿಮಗೆ ದೊಡ್ಡ ಅದ್ಭುತ. ಹೇಗೆ ಗೊತ್ತಾ, ನಾವು ಇವಾಗ ರೀಸೆಂಟಾಗಿ ಅವರಾದಮೇಲೆ ನನಗೆ ಪೂರ್ತಿ ಬುದ್ಧಿ ಬಂದಮೇಲೆ ಒಂದು ಏಜ್ ಅಂದರೆ ಎಲ್ಲ ಕಲಿತಾ ಸ್ವಲ್ಪ ದೊಡ್ಡವರಾಗ್ತಿರಲ್ವ, ಒಂದು 22, 23, 24 ಏಜ್ಗೆ, 25 ಏಜ್ ಒಳಗಡೆ. ಅವಾಗ ಏನಾಯಿತು ಅಂದರೆ, ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರು ತೀರೋಗ್ಬಿಟ್ರು. ಅವರ ಒಂದು ಸಾವು ತುಂಬ ಜನದ ಜೀವನ ಬದಲಾಯಿಸ್ತು. ಅದೇ ಅದ್ಭುತ. ನಾವು ಏನಾನ ಒಂದು ಬದಲಾಯಿಸ್ಬಿಡ್ಬೇಕು. ದುಡ್ಡಿಂದ ಏನೂ ಆಗದಿದ್ದು ಜನಗಳಿಂದ ಆಗುತ್ತೆ ಅನ್ನೋದೇ ವಂಡರ್ಫುಲ್, ಅದ್ಭುತ. ಸುಂದರವಾಗಿ ಹುಟ್ಟಿ ಬಣ್ಣಗಳಲ್ಲಿ ಬೆರೆತು ಅದ್ಭುತವಾಗಿ ಸತ್ತೋಗೋದೇ ಜೀವನ, ಲೈಫ್ ಅಂತಾರಲ್ವಾ. ಇದು ಲೆಜೆಂಡ್ಸ್ ಬಗ್ಗೆ ಹೇಳ್ಬೇಕಂದ್ರೆ ನಮಗೆ ಚಾರ್ಲಿ ಚಾಪ್ಲಿನ್, ಓಕೆನಾ, ಪುನೀತ್ ರಾಜ್ಕುಮಾರ್ ಅವರು, ನರಸಿಂಹರಾಜು ಅವರು, ಆಮೇಲೆ ನರಸಿಂಹರಾಜು ಕಾಮಿಡಿ ಹಳೆ ಆ್ಯಕ್ಟ್ರು, ರಾಜ್ಕುಮಾರ್ ಸರ್ ಜೊತೆ ಎಲ್ಲ ಮಾಡಿದ್ದಾರೆ ಅವರು. ತುಂಬ ಜನ ಲೆಜೆಂಡ್ಸ್ ಇದ್ದಾರೆ. ಬೇರೆಯವ್ರನ್ನ ನಗಿಸಿ ತನ್ನ ನೋವನ್ನು ಬೇರೆಯವರ ನಗುವಿನಲ್ಲಿ ಮರೆತು ಜೀವನ ಸಾಗಿಸಿ ಅದ್ಭುತವಾಗಿ ಸತ್ತೋಗಿರೋರೆ ಅದ್ಭುತ. ಅದೇ ಹೇಳೋದು ವಂಡರ್ಫುಲ್ ಅಂತಾರಲ್ವಾ. ನಾವು ಸಂಪಾದನೆ ಮಾಡಿರೋ ದುಡ್ಡು ನಮ್ಮ ಸ್ಮಶಾನ ಗಂಟ ಬರೋಲ್ಲ. ನಾವು ಗುಣಿ ತೋಡ್ತಿರಲ್ವ, ನಾವು ಸುಟ್ಟಾಕ್ತಿರಲ್ವ, ಅಲ್ಲಿ ಗಂಟನೂ ಬೇಡ, ರೋಡಲ್ಲೇ ಬೀಳುತ್ತೆ. ಅದನ್ನು ನಮಗೆ ಕೊಟ್ಟಿರೋ ಪ್ರೀತಿ ಹೂಗಳ ಮುಖಾಂತರ ಸ್ಮಶಾನ ಗಂಟ ಬರುತ್ತೆ. ನಾವು ಸತ್ರು ಆ ಹೂವು ನಮ್ಮ ಹಿಂದೆ ಬರುತ್ತೆ. ಅದೇ ಜನದ ಪ್ರೀತಿ. ನಾವು ಎಷ್ಟು ಸಂಪಾದನೆ ಮಾಡಿದ್ದೀರಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಜನನ ಸಂಪಾದನೆ ಮಾಡಿರೋದು ಅನ್ನೋದೇ ಅದ್ಭುತವಾಗಿರೋದು. ದಟ್ಸ್ ವೈ ಐ ಟೋಲ್ಡ್, ವಿ ಕ್ಯಾನ್ ಬಾರ್ನ್ ವಿತ್ ಬ್ಯೂಟಿಫುಲ್, ಎಕ್ಸ್ಪೀರಿಯನ್ಸ್ ವಿತ್ ಕಲರ್ಫುಲ್, ಡೈ ವಿತ್ ವಂಡರ್ಫುಲ್ ಹೇಳೋದು. ಅದಕ್ಕೆ ನಾನು ಹೇಳಿದೆ, ಬ್ಯೂಟಿಫುಲ್ಲಿಂದ ವಂಡರ್ಫುಲ್ಗೆ 3 ವ್ಯಕ್ತಿತ್ವನ, 3 ವಸ್ತುಗಳನ್ನು, 3 ಪದಗಳನ್ನು, 3 ಏನೇ ಒಂದು ಹೋಲಿಸ್ರಿ ಅಂತ ಪರ್ಮನೆಂಟಾಗಿ. ನಾನು ಇವಾಗ ಹೇಳ್ತೀನಿ ಕೇಳಿ. ನನಗೆ ಬ್ಯೂಟಿಫುಲ್, ಕಲರ್ಫುಲ್, ವಂಡರ್ಫುಲ್ಗೆ ಒಂದೇ ಅರ್ಥ, ಅರ್ಜುನ್ ಅಂತ. ನನಗೆ 7th ಆದಮೇಲೆ ಒಂದು ವಯಸ್ಸಿಗೆ ಬಂದಮೇಲೆ ನಾನು 8th 9th ಓದ್ಬೇಕಾದ್ರೆ ಒಂದು ಫ್ರೆಂಡ್ ಪರಿಚಯ ಆದ, ಅರ್ಜುನ್ ಅಂದ್ಬಿಟ್ಟು, ಡಂಗಾಜಿ ಅಂದ್ಬಿಟ್ಟು, ದೇವನಹಳ್ಳಿ ಗಿಡ್ಡಿಬಾಗ್ಲಲ್ಲಿರೋದು. ಅದಕ್ಕೆ ಮುಂಚೆ ತುಂಬ ಫ್ರೆಂಡ್ಸ್ಗಳಿದ್ರು. ಅವನಲ್ಲಿ ಏನಕ್ಕೆ ಗೊತ್ತಾ ಅಷ್ಟು ಇಷ್ಟ ಅಂದರೆ, ಅವನು ಎಲ್ಲದರಲ್ಲೂ ಫಸ್ಟು. ಸ್ಪೋರ್ಟ್ಸ್, ಯಾವುದೇ ಸ್ಪೋರ್ಟ್ಸ್ ತೊಗೊಳ್ರಿ ಫಸ್ಟು, ಯಾವುದೇ ಓದೋದ್ರಲ್ಲಿ ಫಸ್ಟು, ಎಲ್ಲ ಸ್ಪೋರ್ಟ್ಸ್, ಥ್ರೋಬಾಲ್, ಬ್ಯಾಸ್ಕೆಟ್ಬಾಲ್, ಖೋಖೋ, ಕಬಡ್ಡಿ, ವಾಲಿಬಾಲ್, ಆಯಿತಾ, ಪ್ರತಿಯೊಂದು, ರನ್ನಿಂಗ್ ರೇಸ್, ರಿಲೇ, ಫುಟ್ಬಾಲ್ ಎಲ್ಲನೂ, ಆಯಿತಾ. ಅವನು ಸಡನ್ನಾಗಿ ಸಮ್ಮರ್ ಕ್ಯಾಂಪಲ್ಲಿ 9th ನಾವು ಪಾಸಾಗಿರ್ತೀರಿ, 10th ಇನ್ನೇನು ಎಂಟ್ರಿ ಆಗಬೇಕು, ಸಮ್ಮರ್ ಕ್ಯಾಂಪಲ್ಲಿ ತೀರೋಗ್ಬಿಡ್ತಾನೆ ವುಡ್ರಿಚಲ್ಲಿ. ನಮ್ಮೂರ ಹತ್ರ ವುಡ್ರಿಚ್ ಇದೆ. ವುಡ್ರಿಚಲ್ಲಿ ಸ್ವಿಮ್ಮಿಂಗ್ ಮಾಡಬೇಕಾದ್ರೆ ಸತ್ತೋಗ್ತಾನೆ ಅಂತ ನ್ಯೂಸ್ ಪೇಪರಲ್ಲಿ ಬಂತು. ಅವನನ್ನು ನೋಡೋಕೆ ಹೋದಾಗ ಲಾಸ್ಟ್ ಟೈಮ್ ನನ್ನ ಕಣ್ಣಲ್ಲಿ ನೀರು ಬಂದಿರೋದು. ನಾನು ಅವತ್ತು ಅನ್ಕೊಂಬಿಟ್ಟು, ಯಾರು ಸತ್ರು ನನ್ನ ಕಣ್ಣಲ್ಲಿ ನೀರು ಹಾಕ್ಬಾರ್ದು ಅಂತ. ಯಾಕೆ ಗೊತ್ತಾ, ಅವರು ಖುಷಿಯಾಗಿ ನಮ್ಮನ್ನು ಇರಿಸಿದ್ದಾರೆ, ಅವ್ರನ್ನ ಖುಷಿಯಾಗಿ ಕಳಿಸ್ಬೇಕೇ ಹೊರತು ದುಃಖದಲ್ಲಿ ಕಳಿಸ್ಬಾರ್ದು ಅಂತ ನಾನು ಕಲಿತೆ. ಅದೇ ಅದ್ಭುತ. ಸುಂದರವಾಗಿ ಹುಟ್ಟಿ ಬಣ್ಣಗಳಲ್ಲಿ ಬೆರೆತು ಅದ್ಭುತವಾಗಿ ನೋಡಿಸಿ ಸತ್ತೋಗೋದೇ ನಮ್ಮ ಜೀವನ. ಓಕೆನಾ. ಸಿನಿಮಾ ಹೇಳ್ಬೇಕಂದ್ರೆ ಬ್ಯೂಟಿಫುಲ್ಗೆ ನನಗೆ ಪರಮಾತ್ಮ ಕೊಡ್ತೀನಿ ಕನ್ನಡದಲ್ಲಿ. ತೆಲುಗಿಂದ ತುಂಬ ಇದೆ. ಕಲರ್ಫುಲ್ಗೆ 3 Idiots ಕೊಡ್ತೀನಿ.
ಓಕೆನಾ. ವಂಡರ್ಫುಲ್ಗೆ ನಾವು ಯಾವುದನ್ನು ಬೇಕಾದರೂ ತೊಗೊಬೋದು. ಅದೇ ನಿಷ್ಕಲ್ಮಶವಾದ ಪ್ರೀತಿ, ಆಯಿತಾ. ಅದೇ ನಿಷ್ಕಲ್ಮಶವಾದ ಮನಸ್ಸು ಒಬ್ಬ ಮನುಷ್ಯನಲ್ಲಿ. ಅದೇ ನೀ ಯಾರು, ಅದನ್ನೇ ಕೇಳ್ತಾ ಇರೋದು. ನೀ ಯಾರು ಅಂತ ನನ್ನ ಚಾನಲ್. ನೀ ಯಾರು ಅದನ್ನೇ ಹುಡುಕ್ತಾ ಇದ್ದೀನಿ. ಓಕೆ, ಒಬ್ಬ ವ್ಯಕ್ತಿ ಒಬ್ಬ ಮನುಷ್ಯನ ಇಷ್ಟು ದೂರ ಒಂದು ಕನಸನ್ನ ಕಾಣುತ್ತೆ. ಅವನಿಂದನೇ ಇಷ್ಟೆಲ್ಲ ಪರಿಚಯ ಆಗಿದ್ದು. ಇಡೀ ತಾಲೂಕೆ ನನಗೆ ಪರಿಚಯ ಇರುತ್ತೆ ಸ್ವಲ್ಪ ಅಂದರೆ ಆ ಒಂದು ವ್ಯಕ್ತಿ, ಅದೊಂದು ಫ್ರೆಂಡ್ಶಿಪ್ಪೇ ಕಾರಣ. ಅವನೇ ಅರ್ಜುನ್ ಅಲಿಯಾಸ್ ಟಂಗಾಜಿ. ಗೊತ್ತಿರೋದ್ರು ಎಲ್ಲೇ ಇದ್ದರೂ ಚೆನ್ನಾಗಿರಲಿ. ಓಕೆ, ಅವನು ನೋಡಿ ಒಂದು ಕಥೆನ ಬರೆದೆ. ಅವತ್ತು ಅಂದ್ಕೊಂಡೆ ನನ್ನ ಕತೆ ಹಿಂಗೆ ಇರಬೇಕು ಅಂತ. ಅದೊಂದು ಸೈಕಾಲಜಿ ಕ್ವಶನ್, ಬ್ಯೂಟಿಫುಲ್, ಕಲರ್ಫುಲ್, ವಂಡರ್ಫುಲ್. ನನಗೆ ಯಾರೇ ಒಬ್ಬರು ಪರಿಚಯ ಆದರೂ ನಾನು ಇದು 3 ಪ್ರಶ್ನೆ ಕೇಳೋದು. ಈ 3 ಪ್ರಶ್ನೆಗೆ ನೀವು ಡೆಫಿನೇಷನ್ ಹೇಳಿ, ಅದನ್ನು ಹಿಂದೆ ಮುಂದೆ ಬದಲಾಯಿಸಬೇಡಿ. ಹಿಂದಕ್ಕೂ ಹೋಗ್ಬಾರ್ದು, ಮುಂದಕ್ಕೂ ಅದು ಆರ್ಡರ್ ವೈಸೇ ಇರಬೇಕು. ಅದನ್ನು 3 ಸ್ಥಾನ, 3 ಸ್ಟೇಜ್ಗಳು, 3 ವ್ಯಕ್ತಿತ್ವಕ್ಕೆ ಕೊಡಿ, ಇಲ್ಲ 3 ಮನುಷ್ಯರಿಗೆ, ಒಂದು ವ್ಯಕ್ತಿಗಾನ ಕೊಡಿ, ಒಂದು ಭಾವನೆಗಾನ ಕೊಡಿ, ಒಂದು ಭಾವುಕಾನ ಕೊಡಿ. ನಿಮ್ಮ ಏನಕ್ಕಾನ ಮಾಡಿ, ಅದು ನಿಮ್ಗೆ ಹುಟ್ಟಿಂದ ಸಾವು ಕೊನೆ ಗಂಟ ಇರಬೇಕು. ಓಕೆನಾ. ಇದೇ ನನ್ನ ಕಥೆಯ ಮುಕ್ತಾಯ. ವಂಡರ್ಫುಲ್ ಲೈಫ್ ಈಸ್ ಬ್ಯೂಟಿಫುಲ್. ಫ್ಲೈ ಲೈಕ್ ಎ ಕಲರ್ಫುಲ್, ಶೋ ಲೈಕ್ ಎ ವಂಡರ್ಫುಲ್. ಓಕೆ. ಓಂ ನಮಃ ಶಿವಾಯ.